MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಿತ್ತೂರು ಉತ್ಸವದಲ್ಲಿ ಹಾಡಿನ ವಿಚಾರಕ್ಕೆ ಕಿತ್ತಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಕಿತ್ತೂರು ಉತ್ಸವದಲ್ಲಿ ನಿದ್ರೆಗೆ ಜಾರಿದೆ ಸಿಎಂ. ರಾಜ್ಯದ ಪೊಲೀಸರಿಗೆ ಇನ್ಮೇಲೆ ಪೀಕ್ ಕ್ಯಾಪ್ ಅನ್ನು ಹಾಕಲಾಗುತ್ತೆ. ಶಾಮನೂರು ಕುಟುಂಬದ ವಿರುದ್ಧ ಬಿಪಿ ಹರೀಶ್ ವಾಗ್ದಾಳಿ. ಇದೆಲ್ಲ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿಯ ಕಿತ್ತೂರು ಉತ್ಸವದಲ್ಲಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಮಧ್ಯೆ ಗಲಾಟೆಯಾಗಿದೆ. ಸಮಯ ಮುಗಿದಿದ್ರೂ ಸಿಂಗರ್ ಹನುಮಂತಗೆ 2ನೇ ಬಾರಿಗೆ ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಸ್ಪಿ ಏಕವಚನದಲ್ಲೇ ಗರಂ ಆಗಿದ್ರು. ಇಬ್ಬರು ಅಧಿಕಾರಿಗಳು ಕೈ ತೋರಿಸಿ ಮಾತನಾಡಿದ್ರು. ಬೆಳಗಾವಿ ಜಿಲ್ಲೆ ಕಿತ್ತೂರು ಚೆನ್ನಮ್ಮ ಉತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆ ಜಾರಿದ ಘಟನೆ ನಡೆಯಿತು. ಕಿತ್ತೂರಿನ ಕೋಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅಕ್ಕಪಕ್ಕ ಕುಳಿತಿದ್ರು. ಆಗ ವೇದಿಕೆಯಲ್ಲಿ 2 ಬಾರಿ ನಿದ್ದೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿದ್ರು. ಈ ವೇಳೆ ಸಿಎಂ ಅವರನ್ನ ಸತೀಶ್ ಮುಟ್ಟಿ ಎಚ್ಚರಿಸಿದ್ರು. ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಧರಿಸ್ತಾ ಇದ್ದ ಸ್ಟೋಚ್ ಹ್ಯಾಟ್ಗೆ ಕೂಕ್ ಕೊಡಲಾಗಿದೆ. ಸ್ಟೋಚ್ ಹ್ಯಾಟ್ ಬದಲಿಗೆ ಕರ್ನಾಟಕ ಗೃಹ ಇಲಾಖೆ ಪೀಕ್ ಕ್ಯಾಪ್ ವಿತರಿಸುವುದಕ್ಕೆ ಸಿದ್ಧತೆ ನಡೆಸಿದೆ. ಅಕ್ಟೋಬರ್ 28ರಿಂದಲೇ ಹೊಸ ಟೋಪಿಗಳು ಪೊಲೀಸರ ಕೈ ಸೇರಲಿವೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಹೊಸ ಕ್ಯಾಪ್ಗಳನ್ನು ವಿತರಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತೆರಳುವ ಮಾರ್ಗದಲ್ಲಿ ಮೋದಿ ಅಂತ ಕೆಲ ಯುವಕರು ಘೋಷಣೆ ಕೂಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ರವಿವಾರಪೇಟೆ ರಸ್ತೆಯಲ್ಲಿ ನಡೆದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವದ ಸಮಾರೋಪ ಸಮಾರಂಭ ಹಿನ್ನೆಲೆ ಕಾರಿನಲ್ಲಿ ಸಿಎಂ ತೆರಳುತ್ತಾ ಇದ್ದಾಗ ಯುವಕರು ಮೋದಿ ಅಂತ ಘೋಷಣೆ ಕೂಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಹಕಾರ ಕ್ಷೇತ್ರ ಯಾವುದೇ ಅಹಂಕಾರ ದರ್ಪಕ್ಕೆ ಮಣಿಯುವುದಿಲ್ಲ. ಹಣ ಆಮಿಷಗಳ ನಡುವೆ ಜಿದ್ದಾಜಿದ್ದಿಯಿಂದ ಚುನಾವಣೆ ನಡೆಯಿತು. ಈ ಫಲಿತಾಂಶದ ಬಳಿಕ ಸಹಕಾರ ಕ್ಷೇತ್ರಕ್ಕೆ ಇನ್ನಷ್ಟು ಗೌರವ ಹೆಚ್ಚಾಗಿದೆ. ಈ ಬ್ಯಾಂಕ್ ಇನ್ನಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಜಿಲ್ಲೆಯ ರೈತರು, ಗ್ರಾಹಕರು ಹಾಗೂ ಸಣ್ಣ ಕೈಗಾರಿಕೆಗಳ ಒಳಿತಿಗಾಗಿ ಕೆಲಸ ಮಾಡ್ತೀನಿ ಅಂತ ಕಾರವಾರದಲ್ಲಿ ಕೆಡಿಸಿಸಿ ಬ್ಯಾಂಕ್ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಯಾವುದೇ ಅಹಂಕಾರ, ಯಾವುದೇ ದರ್ಪಕ್ಕೆ ಮಣಿಯೋದಿಲ್ಲ ಅಂತೇಳಿ ಈ ಜಿಲ್ಲೆಯ ಸಹಕಾರಿಗಳು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹಣ ಆಮಿಷಗಳ ನಡುವೆ ನಡೆದಂಥ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿಯ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದುಕೊಟ್ಟಿದೆ. ಟಿಪ್ಪು ಸಹ ಒಬ್ಬ ಧೀರ. ಬ್ರಿಟಿಷರ ಜೊತೆ ಹೋರಾಡಿ ಯುದ್ಧ ಭೂಮಿಯಲ್ಲಿ ಸಾಯ್ತಾರೆ. ಇದಾದ ಬಳಿಕ ಬ್ರಿಟಿಷರನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಸೋಲಿಸಿದ್ರು. ಜಾತಿ ಧರ್ಮದ ಆಧಾರದ ಮೇಲೆ ಸಮಾಜ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರನ್ನ ದ್ವೇಷಿಸಿ ಅಂತ ಯಾವ ಧರ್ಮದಲ್ಲೂ ಹೇಳಿಲ್ಲ. ಇದಕ್ಕೆ ಜನರು ಎಚ್ಚರಿಕೆಯಿಂದ ಇರಬೇಕು. ಜನ ಜಾಗೃತರಾದರೆ ಇವರ ಬೇಳೆಕಾಳು ಯಾವತ್ತೂ ಬೇಯೋದಿಲ್ಲ ಅಂತ ಬೆಳಗಾವಿಯ ಕಿತ್ತೂರು ಉತ್ಸವದಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಪರೋಕ್ಷ ವಾಗ್ದಾಳಿ ನಡೆಸಿದ್ರು. ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಒಡಿತಕ್ಕಂಥ ಕೆಲಸ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇದಕ್ಕೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜನ ಜಾಗೃತರಾದ್ರೆ ಇವ್ರ ಬೇಳೆಕಾಳುಗಳು ಯಾರ್ದು ಬೇಯೋದಿಲ್ಲ. ಕೊಪ್ಪಳದ ಹಿರೇಹಳ್ಳದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಿಲ್ಲಲಿ ಅಂತ ಸಿಎಂಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪತ್ರ ಬರೆದಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಗಣಿಗಾರಿಕೆ ತಡೆಯದ ಅಧಿಕಾರಿ ವರ್ಗಾವಣೆ ಮಾಡಿ ಅನ್ನೋದು ಸರಿಯಿದೆ ಅಂತ ಕೊಪ್ಪಳದಲ್ಲಿ ಕಾಂಗ್ರೆಸ್ ಸಂಸದ ರಾಜಶೇಖರ ಹಿಟ್ನಾಳ್ ಹೇಳಿದ್ದಾರೆ. ರಾಯರೆಡ್ಡಿ ಅವರು ಹಿರಿಯರು, ಅವರು ನಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಬಿಜೆಪಿ ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಕಿಡಿಕಾರಿದ್ರು. ಶಾಮನೂರು ಕುಟುಂಬವು ಶಾಮನೂರು ಶುಗರ್ ಫ್ಯಾಕ್ಟರಿಗಾಗಿ 100 ಎಕರೆ ಭೂಮಿ ಕಬಳಿಸಿದ್ದಾರೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ ಗಡಿಯಲ್ಲಿ ಇದ್ದ ಹಳ್ಳ ಸಹ ಮುಚ್ಚಲಾಗಿದೆ. ಭೂಮಿ ಕಬಳಿಕೆ ಬಗ್ಗೆ ನಾನು ಸದನದಲ್ಲೂ ಮಾತನಾಡಿದ್ದೇನೆ. ಈಗ ಹರಪ್ಪನಹಳ್ಳಿಯ 2 ಪ್ರದೇಶದಲ್ಲಿ ಸರ್ವೆಗೆ ಆದೇಶಿಸಲಾಗಿದೆ. ಅಕ್ಟೋಬರ್ 27ಕ್ಕೆ ಜಂಟಿ ನಿರ್ದೇಶಕರ ನೇತೃತ್ವದಲ್ಲಿ ಸರ್ವೆ ಆಗಲಿದೆ ಅಂದರು. ಶಾಮನೂರು ಶುಗರ್ಸ್ ಒಂದು ಫ್ಯಾಕ್ಟರಿಯ ಆವರಣದಲ್ಲಿ ಬಹಳಷ್ಟು ರೈತರಿಗೆ ಅನಾನುಕೂಲ ಆಗಿದೆ. ರೈತರ ಆಸ್ತಿ, ಕಂದಾಯ ಇಲಾಖೆಯ ಜಮೀನುಗಳನ್ನು ಅಕ್ರಮವಾಗಿ ಉಪಯೋಗಿಸ್ತಿದ್ದಾರೆ ಅಂಥೇಳಿ
ಅಕ್ರಮವಾಗಿ ಸಾಗಿಸ್ತಾ ಇದ್ದ 45 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಹಾವೇರಿ ಜಿಲ್ಲೆ ಹಾನಗಲ್ನ ತಿಳವಳ್ಳಿ ಬಳಿ ಸೀಸ್ ಮಾಡಲಾಗಿದೆ. ಅಕ್ರಮವಾಗಿ ಅಕ್ಕಿ ಸಾಗಿಸ್ತಾ ಇದ್ದ ಅನಿಲ್ ಕುಮಾರ್ ಮಾಳಗಿ ಹಾಗೂ ಸುರೇಶ್ ಎಂಬ ಆರೋಪಿಗಳನ್ನ ಆಡೂರು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗೂಡ್ಸ್ ವಾಹನದ ಜೊತೆಗೆ 1.3 ಲಕ್ಷ ಮೌಲ್ಯದ ಪಡಿತರ ಅಕ್ಕಿ ಜಪ್ತಿ ಮಾಡಲಾಗಿದೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಶ್ರೀರಾಂಪುರದಲ್ಲಿನ ಆರೋಪಿ ಉನ್ನಿಕೃಷ್ಣ ನಿವಾಸದಲ್ಲಿ ಪರಿಶೀಲನೆ ಮುಂದುವರೆದಿದೆ. ಕೇರಳ ಎಸ್ಐಟಿ ಪೊಲೀಸರು ಆರೋಪಿ ಮನೆಯಲ್ಲಿ ಪರಿಶೀಲನೆ ಮುಂದುವರೆಸಿದ್ದಾರೆ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದಲೇ ಮನೆಗೆ ದಾಳಿ ಇಟ್ಟ ಕೇರಳ ಎಸ್ಐಟಿ ತಂಡ ಪರಿಶೀಲಿಸುವುದಕ್ಕೆ ಆರಂಭಿಸಿತ್ತು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH